ನನ್ನ ದೃಷ್ಟಿಲಿ ನೀನು ನನ್ನ ಮಾತಿಗೆ ಬೆಲೆ ಕೊಡೋದನ್ನ ಬಿಟ್ಟು ರಾಜಲಕ್ಷ್ಮಿ ಅದೃಷ್ಟ ಕೂಡ ಚೆನ್ನಾಗೇ ಇರತ್ತೆ. ನಿನ್ ಕನ್ಸನ್ನ ಗೆಲ್ಲಿಸ್ಬೇಕು ಅಂತ ಎಷ್ಟೇ ಛಲ ಇದ್ರೂ ನಿಮ್ಮಪ್ಪ ಹಾಕಿರೋ ಗೆರೆನೆ ನಿನಗೆ ಶಾಪ ಆಗಿದೆ. ರಾಜಲಕ್ಷ್ಮಿ, ಸಾಯಂಕಾಲ ನಿಮ್ಮ ಅತ್ತೆ ಬರ್ತಿದ್ದಾರಲ್ವಾ, ಸೀರೆ ಉಟ್ಕೋತ್ಯಾ ಇಲ್ಲ ಡ್ರೆಸ್ ಹಾಕೋತ್ಯಾ? ಡ್ರೆಸ್ ಯಾಕೆ ಹಾಕೋಬೇಕು? ಸೀರೆನೇ ಉಟ್ಕೋಬೇಕು. ಈಗಾಗಲೇ ಇವಳತ್ತೆ ನಮ್ಮ ಮನೆಗೆ ಬಂದಾಗೆಲ್ಲ ತಂದಿರೋ ಸೀರೆಗಳೇ ಸಿಕ್ಕಾಪಟ್ಟೆ ಇದ್ದಾವೆ. ಅದರಲ್ಲೇ ಒಂದು ಉಟ್ಕೋತಾಳೆ ಬಿಡು. ಯಾಕೆ ರಾಜಲಕ್ಷ್ಮಿ ಇಷ್ಟೊಂದು ಡಲ್ ಆಗಿದ್ಯಾ? ಸೀರೆ ಉಟ್ಕೊಳಕ್ಕೆ ಇಷ್ಟ ಇಲ್ವಾ? ಆದರೂ ಉಟ್ಕೋಬೇಕಲ್ಲ ಪಾರ್ವತಿ. ಹೌದು ರಾಜಲಕ್ಷ್ಮಿ, ನೀನು ಹೀಗೆ ಇದ್ರೆ ಸೀರೆ ಉಟ್ಕೊಳಕ್ಕೆ ಇಷ್ಟ ಇಲ್ಲ ಅನ್ಕೊಳಲ್ಲ. ಈ ಮದುವೆ ಅಂದ್ರೇ ಇಷ್ಟ ಇಲ್ಲ ಅನ್ಕೋತಾರೆ. ಸ್ವಲ್ಪ ನನ್ನತ್ತ ಇರೇ. ಆಮೇಲೆ ಅವಳು ಸೀರೆ ಉಟ್ಕೋತಾಳೆ ಬಿಡು ಪಾರ್ವತಿ. ಒಳಗಡೆ ಕೆಲಸ ಇದೆ, ಬಾ ನಾವು ಹೋಗೋಣ. ರಾಜಲಕ್ಷ್ಮಿ, ರಾಜಲಕ್ಷ್ಮಿ, ಇದೇನು ಇಷ್ಟು ಜನ ಬಂದಿದ್ದಾರೆ? ಚಂದ ಕೇಳಕ್ ಬಂದಿರೋ ಹಾಗೆ ಇಷ್ಟು ಜನ ಬಂದಿದ್ದೀರಲ್ಲ. ಇವರು ನೋಡ್ತಿದ್ರೆ ಚಂದ ಕೇಳಕ್ ಬಂದಿರೋರು ಹಾಗಿಲ್ಲಮ್ಮ, ಹಾಕಿ ಆಡೋರ್ ಥರ ಕಾಣಿಸ್ತಿದ್ದಾರೆ. ನಮ್ಮನೆಗೆ ಯಾಕೆ ಬಂದಿದ್ದಾರೋ? ಹಾಕಿ ಆಡೋರು ಅಂದ್ರೆ ನಮ್ಮನೇಲಿ ಇನ್ಯಾರಿದ್ದಾರೆ? ರಾಜಲಕ್ಷ್ಮಿನ್ ಬಿಟ್ರೆ ಅವಳಿಗೋಸ್ಕರನೇ ಬಂದಿರ್ತಾರೆ. ಆದ್ರೆ ರಾಜಲಕ್ಷ್ಮಿ ಆಡ್ತಿಲ್ವಲ್ಲ. ಅದೇನಜ್ಜಿ ಹಾಗೆ ಹೇಳ್ತೀರಾ? ಇವತ್ ಫೈನಲ್ ಮ್ಯಾಚ್ ಇದೆ. ರಾಜಲಕ್ಷ್ಮಿ ಆಡದೇ ಇದ್ರೆ ನಮ್ ಕಾಲೇಜ್ ಮರ್ಯಾದೆ ಹೋಗುತ್ತೆ. ಏನು, ರಾಜಲಕ್ಷ್ಮಿ ಹಾಕಿ ಆಡ್ಬೇಕಾ? ರಾಜಲಕ್ಷ್ಮಿ ಇನ್ನೂ ಯಾಕೆ ಈ ಡ್ರೆಸ್ ಅಲ್ಲಿ ಇದ್ಯಾ? ಈಗಾಗ್ಲೇ ತುಂಬಾ ಲೇಟ್ ಆಗಿದೆ. ಬೇಗ ಹಾಕಿ ಡ್ರೆಸ್ ಹಾಕೊಂಡ್ ಬಾ. ಇದೇನ್ ಪಾವನಿ, ನಮ್ಮ ಮನೆಗೆ ಬಂದ್ಬಿಟ್ಟಿದ್ದೀರಾ? ನಮ್ಮಪ್ಪ ನೋಡಿದ್ರೆ. ಏನೇ ರಾಜಲಕ್ಷ್ಮಿ, ಏನೋ ಗೊತ್ತಿಲ್ದಿರೋ ಹಾಗೆ ಮಾತಾಡ್ತಿದ್ಯಾ? ಇವತ್ ಮ್ಯಾಚ್ ಇದೆ, ನಿನ್ಗೋಸ್ಕರನೇ ಬಂದಿದೀವಿ. ನಮ್ ಟೀಮ್ ಗೆಲ್ಬೇಕು ಅಂತ ಇಲ್ಲಿ ನೋಡು ದೇವಸ್ಥಾನಕ್ಕೂ ಹೋಗಿ ಬಂದ್ವಿ. ರಾಜಲಕ್ಷ್ಮಿ, ಇವತ್ ಫೈನಲ್ಸ್ ಅಲ್ಲಿ ಹೇಗಾದ್ರೂ ನಾವ್ ಗೆಲ್ಬೇಕು. ಕಾಲೇಜ್ ಮರ್ಯಾದೆ ಉಳಿಸ್ಬೇಕು. ಅದ್ ನೀನಿದ್ರೆ ಮಾತ್ರನೇ. ನಾನು ಆಡಕ್ಕಾಗಲ್ಲ, ಇವತ್ತು ನಾನು ಬರೋದು ಇಲ್ಲ. ಯಾಕೆ ನೀನ್ ಆಡ್ತಿಲ್ಲ? ಆಡಲ್ಲ ಅಂದ್ರೆ ಏನ್ ರಾಜಲಕ್ಷ್ಮಿ? ಬರಲ್ಲ ಅಂತ ಯಾಕೆ ಹೇಳ್ತಿದ್ಯಾ? ಅಷ್ಟಕ್ಕೂ ಏನಾಯ್ತು ಹೇಳು? ನನ್ಗೆ ಮೈ ಹುಷಾರಿಲ್ಲ, ನೀವ್ ಹೋಗಿ. ಅದ್ ಯಾಕೆ ಹಾಗೆ ಸುಳ್ಳು ಹೇಳ್ತಿದ್ಯಾ? ಚೆನ್ನಾಗೇ ಇದೆಯಾ ಅಲ್ವಾ? ಇವತ್ತು ಆಡ್ತಿರೋದು ಎಷ್ಟು ದೊಡ್ಡ ಗೇಮ್ ಗೊತ್ತಾ? ಸ್ಟೇಟ್ ಲೆವೆಲ್ ಮ್ಯಾಚ್. ಇದ್ರಲ್ಲೇನಾದ್ರೂ ನಾವು ವಿನ್ ಆದ್ರೆ ನ್ಯಾಷನಲ್ ಲೆವೆಲ್ಗೆ ಹೋಗ್ತೀವಿ. ಅದಾದ್ಮೇಲೆ ನಮ್ ಲೈಫೇ ಚೇಂಜ್ ಆಗತ್ತೆ. ನೀನ್ ಆಡ್ಲಿಲ್ಲ ಅಂದ್ರೆ ನಾವ್ ಗೆಲ್ಲೋದು ತುಂಬಾ ಕಷ್ಟ. ಈ ವಿಷಯ ನಿನ್ಗೂ ಗೊತ್ತು. ಹೋಗ್ಲಿ, ನಮ್ ಬಗ್ಗೆ ಬೇಡ ಅಂದ್ರು ನಮ್ ಆಟದ ಬಗ್ಗೆ ತಲೆ ಕೆಡಿಸ್ಕೊಂಡು ಎಷ್ಟ್ ಚೆನ್ನಾಗಿ ಹೇಳ್ಕೊಡ್ತಿರೋ. ಕೋಚ್ ಬಗ್ಗೆ ಏನಾದ್ರೂ ಯೋಚನೆ ಮಾಡು. ಇವಳು ಯಾರ ಬಗ್ಗೆನೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈ ಮನೆ ಬಗ್ಗೆ, ಈ ಮನೆ ಮರ್ಯಾದೆ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು.
ಆಟ ಅಂತೆ ಆಟ. ಯಾಕೇನಾಯ್ತು? ಆಂಟಿ ನೀವಾದ್ರೂ ಹೇಳಿ ಆಂಟಿ, ನಾವು ಗೆದ್ದಿಲ್ಲ ಅಂದ್ರೆ 7 ಸೀಟ್ ಅಷ್ಟೇ ಅಲ್ಲ, ನಮ್ ಸೀಟ್ ಕೂಡ ಹೋಗುತ್ತೆ. ರಾಜಲಕ್ಷ್ಮಿ, ನಾವಿಷ್ಟೆಲ್ಲ ಹೇಳ್ತಿದ್ರು, ಒಂದ್ ಮಾತು ಕೂಡ ಆಡ್ದೆ, ಕೇರ್ ಮಾಡ್ದೆ ಹೋಗ್ತಿದ್ಯಲ್ಲ. ಅರ್ಥ ಆಯ್ತು ಬಿಡು. ನೀನ್ ಕಾಲೇಜಿಗೆ ಸೇರ್ಕೊಂಡಿದ್ದು ಹಾಕಿ ಆಡೋದಿಕ್ಕಲ್ಲ, ಈ ಗೇಮ್ ನೆಪ ಇಟ್ಕೊಂಡು ಸೀಟ್ ಸಂಪಾದನೆ ಮಾಡೋದಿಕ್ಕೆ ಕಾಲೇಜಿಗೆ ಬಂದೆ ಅಲ್ವಾ? ಎಲ್ಲರಿಗೂ ಮೋಸ ಮಾಡಿದ್ಯಾ ರಾಜಲಕ್ಷ್ಮಿ, ನೀನೇನು ಅಂತ ಇವಾಗ ನಮಗೆ ಅರ್ಥ ಆಗ್ತಿದೆ. ಕೋಚ್ ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ, ನಿನಗೆ ಅಂತ ಸ್ಪೆಷಲ್ ಟ್ರೈನಿಂಗ್ ಕೂಡ ಕೊಟ್ರು. ನೋಡು ರಾಜಲಕ್ಷ್ಮಿ, ನೀನ್ ನಮಗ್ ಮಾತ್ರ ಅಲ್ಲ, ಕೋಚ್ ಕೂಡ ಮೋಸ ಮಾಡ್ತಿದ್ಯಾ. ಕೊನೆದಾಗ ಕೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಂಡು ನಮ್ ಬಗ್ಗೆ, ಕಾಲೇಜ್ ಬಗ್ಗೆ ಯೋಚನೆ ಮಾಡಿ ನಮ್ ಜೊತೆ ಬಾ. ಡ್ರೆಸ್ ಕಾಲೇಜಲ್ಲಿ ಚೇಂಜ್ ಮಾಡ್ಬೋದು, ಬಾ ರಾಜಲಕ್ಷ್ಮಿ. ಏನ್ ನಡೀತಿದೆ ಇಲ್ಲಿ? ಅಂಕಲ್ ನೀವಾದ್ರೂ ಹೇಳಿ. ಅವಳು ಬರಲ್ಲ ಆಡಲ್ಲ ಅಂತ ಹೇಳ್ತಿದ್ದಾಳೆ, ನೀವಾದ್ರೂ ಹೇಳಿ ಕಳ್ಸಿ ಅಂಕಲ್. ಅಲ್ಲಮ್ಮ, ನೀವು ಕಾಲೇಜ್ಗೆ ಹೋಗೋದು ಓದೋದಕ್ಕ ಆಡೋದಕ್ಕ? ಕ್ಷಮಿಸಿ ಅಂಕಲ್, ನಮ್ ಕಾಲೇಜಲ್ಲಿ ಹಾಕಿ ಆಡಿ ಅಂದ್ರು. ಇದು ಸ್ಟೇಟ್ ಲೆವೆಲ್ ಅಲ್ಲಿ ಆಡ್ತಿರೋದು, ಇಂಪಾರ್ಟೆಂಟ್ ಮ್ಯಾಚ್ ಅಂಕಲ್, ನಾವ್ ಆಡ್ಲೇಬೇಕು. ರಾಜಲಕ್ಷ್ಮಿ ಇಲ್ಲಾಂದ್ರೆ ನಮ್ ಟೀಮೇ ಸೋತ್ ಹೋಗುತ್ತೆ. ಇಷ್ಟು ದಿನ ನಾವು ಸ್ವಲ್ಪ ಹೊತ್ತಲ್ಲಿ ಹಾಕಿ ಫೈನಲ್ ಮ್ಯಾಚ್ ನಡೆಯುತ್ತೆ. ಪ್ರತಿಯೊಬ್ಬ ಪ್ಲೇಯರ್ ಕೂಡ ಸೈನಿಕನ ಮನಸ್ಥಿತಿ ಹೊಂದಿರಬೇಕು. ಟೀಮಲ್ಲಿ ಯಾರೇ ಚೆನ್ನಾಗಿ ಆಡಿಲ್ಲ ಅಂದ್ರೂ ಕಾಲೇಜ್ ಹೆಸರು ಹಾಳಾಗತ್ತೆ. ಓಕೆ ಓಕೆ ಸರ್. ಗರ್ಲ್ಸ್, ನಿಮ್ ಟ್ಯಾಲೆಂಟ್ ಮೇಲೆ ನನಗೆ ನಂಬಿಕೆ ಇದೆ. ನೀವೆಲ್ಲರೂ ಪರ್ಫೆಕ್ಟ್ ಆಗಿ ಆಡಿದ್ರೆ
ಯಾವುದೇ ಪರಿಸ್ಥಿತಿಯಲ್ಲೂ ಕಾನ್ಫಿಡೆನ್ಸ್ ಕಳ್ಕೊಳ್ದೆ ಇರೋ ಹಾಗಾಡ್ಬೇಕು. ಕಾನ್ಫಿಡೆನ್ಸ್ ಕಳ್ಕೊಳ್ದೆ ಆಡಿದ್ರೆ ಈ ಸಲನೂ ಕಪ್ ನಮ್ದೆ. ಸರ್, ನಿಮ್ಮನ್ನ ಪ್ರಿನ್ಸಿಪಲ್ ಕರೀತಿದ್ದಾರೆ. ಅಲ್ಲಿ ಕಮ್ ಇನ್ ಎ ಮೂಮೆಂಟ್. ಹಿಪ್ 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 ಹಿಪ್. ನೋಡು, ನಮಗ್ ಮಾತ್ರ ಕೆಟ್ಟ ಹೆಸರು ಬರಬಾರ್ದು. ಎಂತ ಪರಿಸ್ಥಿತಿಲು ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ. ನೀನ್ ಹೋಗು, ಏರ್ಪಾಡೆಲ್ಲ ನೋಡ್ಕೊ. ಸರಿ. ಏನಪ್ಪಾ ಶೌರ್ಯ, ನಮ್ ಕಾಲೇಜ್ಗೆ ಈ ಸಲನಾದ್ರೂ ಕಪ್ ಬರುತ್ತಾ? ನೀನ್ ಮುಖ ನೋಡ್ತಾ ಇದ್ರೆ ಡೌಟ್ ಬರ್ತಾ ಇದೆಯಲ್ಲ. ಚಿಕ್ಕ ಚಿಕ್ಕ ಕಾಲೇಜ್ಗಳೇ ಕಪ್ಪು ಮೆಡಲ್ ಎಲ್ಲ ಗೆಲ್ತಾ ಇದ್ದಾರೆ. ಅಷ್ಟಕ್ಕೂ ನಮ್ ಕಾಲೇಜಿಗೆ ಮಾತ್ರ ಯಾಕೆ ಪ್ರಾಬ್ಲಮು? ಸರ್, ನಮ್ ಟೀಮ್ ಕೂಡ ಕಪ್ ಗೆಲ್ಬೇಕು ಅಂದ್ರೆ ಒಂದೇ ಒಂದ್ ದಾರಿ ಇದೆ ಸರ್. ಏನದು? ರಾಜಲಕ್ಷ್ಮಿ ಆಡ್ಬೇಕು ಸರ್. ನಮ್ ಕಾಲೇಜ್ ಹುಡುಗಿನೇ ಆಡೋದಿಕ್ಕೆ ಅಷ್ಟೊಂದು ಯೋಚನೆ ಯಾಕೆ ಮಾಡ್ತಿದೀಯ ಶೌರ್ಯ? ಎಸ್ ಸರ್, ರಾಜಲಕ್ಷ್ಮಿ ಆಡ್ತಾ ಇಲ್ಲ. ಏನಿ ಇಶ್ಯೂ? ಸರ್, ಅವ್ರ ಮನೆಯವರು ಒಪ್ಕೋತಾ ಇಲ್ಲ. ಹಾಕಿ ಆಡಿದ್ರೆ ಅದನ್ನ ಒಂದು ಕ್ರೈಮ್ ಹಾಗೆ ಫೀಲ್ ಮಾಡ್ತಿದ್ದಾರೆ. ನೋಡು ಶೌರ್ಯ, ಆಲ್ಮೋಸ್ಟ್ 3 ಇಯರ್ಸ್ ಕಂಪ್ಲೀಟ್ ಆಗಿದೆ. ಗೋಲ್ಡ್ ಮೆಡಲ್ ಬೇಡ, ಕನಿಷ್ಠ ಸಿಲ್ವರ್ ಮೆಡಲ್ನಾದ್ರೂ ಗೆಲ್ಲೋದಿಕ್ಕಾಗಿಲ್ಲ. ಈ ಸಲ ಫೇಲ್ ಆದೆ ಅಂತ ಇಟ್ಕೋ, ಕಾಲೇಜಿಂದ ನಿನ್ನನ್ನು ತೆಗೆದಾಕ್ಬೇಕಾಗತ್ತೆ. ಹುಷಾರು, ನೆನ್ಪಿಟ್ಕೋ. ಸರ್, ಫೈನಲ್ಸ್ಗೆ ರಾಜಲಕ್ಷ್ಮಿ ಆಡ್ತಾ ಇಲ್ವಾ? ನೋ 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 ನೋ, ರಾಜಲಕ್ಷ್ಮಿ ಕೂಡ ಆಡ್ತಾಳೆ. ಯು ಡೋಂಟ್ ಲೂಸ್ ಯುವರ್ ಕಾನ್ಫಿಡೆನ್ಸ್. ಹೇಗಾದರೂ ರಾಜಲಕ್ಷ್ಮಿ ಈ ಮ್ಯಾಚ್ ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸರ್, ರಾಜಲಕ್ಷ್ಮಿ ಆಡಕ್ಕೆ ಬರಲ್ಲ ಅಂತ ಹೇಳ್ತಿದ್ಲು. ನೋ ಇಶ್ಯೂಸ್. ರಾಜಲಕ್ಷ್ಮಿ ಪ್ಲೇಸ್ ಅಲ್ಲಿ ಸಂಧ್ಯಾ ಆಡ್ತಾಳೆ. ಕಮಾನ್ ಗರ್ಲ್ಸ್, ವಾರ್ಮ್ ಅಪ್. ಲಾಸ್ಟ್ 3 ವರ್ಷದಿಂದ ಫೈನಲ್ಸ್ಗೂ ಬಂದಿಲ್ಲ ನಮ್ಮ ಕಾಲೇಜು. ಈ ವರ್ಷ ಫೈನಲ್ಸ್ ಬಂದಿದೆ. ಇದು ರಾಜಲಕ್ಷ್ಮಿಯಿಂದಾನೆ ಅಂತೀಯಾ? ಇಷ್ಟು ವರ್ಷಗಳಿಲ್ದೆ ಇವತ್ತು ಬಂದಿದ್ದೀವಿ ಅಂದ್ರೆ ಅದಕ್ಕೆ ಅವಳೇ ಕಾರಣ ಅಲ್ವೇನೋ? ಈ ಮ್ಯಾಚ್ ಗೆದ್ರೆ ರಾಜಲಕ್ಷ್ಮಿ ನ್ಯಾಷನಲ್ ಪ್ಲೇಯರ್ ಆಗ್ತಾಳೆ ಅಂತೀಯಾ? ನ್ಯಾಷನಲ್ ಪ್ಲೇಯರ್ ಆಗ್ತಾಳೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮ ಕಾಲೇಜ್ಗಂತೂ ಒಳ್ಳೆ ಹೆಸರು ಬರುತ್ತೆ. ಆ ಚಾನ್ಸ್ ಇಲ್ಲ ಕಣ್ರೋ. ರಾಜಲಕ್ಷ್ಮಿ ಹಾಕಿ ಆಡೋದಕ್ಕೆ ಬರ್ತಾ ಇಲ್ಲ. ರಾಜಲಕ್ಷ್ಮಿ ಬರಬೇಕು, ರಾಜಲಕ್ಷ್ಮಿ ಬರಬೇಕು. ಸರ್, ಈ ಮ್ಯಾಚ್ ಸೋಲ್ಬಾರ್ದು. ಸೋಲುತ್ತೆ ಅಂತ ಯಾರು ಹೇಳಿದ್ದು? ರಾಜಲಕ್ಷ್ಮಿ ಇಲ್ಲ ಅಂದ್ರೆ ಏನ್ ಗೆಲ್ಲೋದೇ ಇಲ್ವಾ? ಇವ್ರು ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ. ಅದಲ್ಲ ಸರ್, ರಾಜಲಕ್ಷ್ಮಿಗೆ ಹಾಕಿ ಆಡಬೇಕು ಅಂತಾನೆ ಇದೆ. ಆದರೆ ಅವ್ರ ಮನೆಯವರ ಕಟ್ಟುಪಾಡುಗಳಿಂದ ಸುಮ್ಮನೆ ಆಗಿದ್ದಾಳೆ. ಅವಳನ್ನ ಕನ್ವಿನ್ಸ್ ಮಾಡಿ ನಾನು ಕರ್ಕೊಂಡು ಬರ್ತೀನಿ. ಆದ್ಯಾ, ಇನ್ಮೇಲೆ ಅವಳ ಬಗ್ಗೆ ಡಿಸ್ಕಷನ್ ಬೇಡ. ಯಾವುದೇ ಸ್ಪೋರ್ಟ್ಸ್ ಆದ್ರೂ ಟ್ಯಾಲೆಂಟ್ ಜೊತೆಗೆ ಧೈರ್ಯ ಇರಬೇಕು. ಅವಳಿಗೆ ಅವ್ರ ಮನೆಯವ್ರನ್ನ ಒಪ್ಸೋ ಧೈರ್ಯ ಇಲ್ಲ. ಹಾಕಿ ಫೈನಲ್ ಟೂರ್ನಮೆಂಟ್ ಅನ್ನೋ ಗೌರವ ಇಲ್ಲ. ಅವಳು ಬಂದು ಆಡ್ತಾಳೆ ಅಂತ ಅಂದ್ಕೊಳ್ಳೋದು ಮೂರ್ಖತನ. ಸರ್ ಪ್ಲೀಸ್ ಸರ್, ನೀವು ರಾಜಲಕ್ಷ್ಮಿ ಮೇಲಿರೋ ಕೋಪದಿಂದ ಮಾತಾಡ್ತಿದ್ದೀರಾ. ರಾಜಲಕ್ಷ್ಮಿ ಹೇಗೆ ಆಡ್ತಾಳೆ ಅಂತ ನಿಮಗೆ ಗೊತ್ತಲ್ವಾ? ಸ್ವಲ್ಪ ಟೈಮ್ ಕೊಟ್ರೆ ರಾಜಲಕ್ಷ್ಮಿನ ನಾನು ಕರ್ಕೊಂಡು ಬರ್ತೀನಿ. ಟೈಮ್ ಇಲ್ಲ ಆದ್ಯಾ, ಮ್ಯಾಚ್ ಈಗ ಸ್ಟಾರ್ಟ್ ಆಗುತ್ತೆ. ಇಲ್ಲಿರೋ ಪ್ಲೇಯರ್ಸ್ ಮೇಲೆ ನಂಗೆ ತುಂಬಾ ನಂಬಿಕೆ ಇದೆ. ಕಮಾನ್ ಗರ್ಲ್ಸ್. ಹಲೋ ಹಲೋ, ಹೇಳು ಮಾದ್ಯ. ರಾಜಲಕ್ಷ್ಮಿ ಎಲ್ಲಿದ್ದಾಳೆ? ಇಲ್ಲಿ ಫೈನಲ್ ಮ್ಯಾಚ್ ನಡೀತಿದೆ. ಬೇಗ ಅವಳನ್ನ ಕಾಲೇಜಿಗೆ ಕಳಿಸ್ಕೊಡಿ. ಆಗಲ್ಲ ಆದ್ಯ, ನಿಮ್ ದೊಡ್ಡಪ್ಪ ಹಾಕಿ ಆಡಬಾರ್ದು ಅಂತ ಹೇಳಿದ್ದಾರೆ. ಕಾಲೇಜಿಗೆ ಕೂಡ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ರಾಜಿ ಆ ಮಾತಿಗೆ ಬೆಲೆ ಕೊಟ್ಟು ಮನೇಲೇ ಇದ್ದಾಳೆ. ಈಗ ಮಾತಾಡೋದಕ್ಕೆ ಟೈಮ್ ಇಲ್ಲ. ರಾಜಲಕ್ಷ್ಮಿ ಮ್ಯಾಚ್ ಆಡ್ಲೇಬೇಕು. ಅದೇನು ಸರಿ ಆದ್ಯ, ಆದ್ರೆ ಅವರು ಬೇಡ ಅಂತ ಹೇಳಿದಾರಲ್ವಾ? ನಿಮ್ ಮಗಳ ಮೇಲೆ ನಿಮಗ್ ಹಕ್ಕಿಲ್ವಾ? ಅವಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ನಿಜವಾಗ್ಲೂ ನೀವು ಬಯಸಿದ್ರೆ ಈಗ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ರಾಜಲಕ್ಷ್ಮಿ ಹಾಕಿ ಆಡೋದಕ್ಕೆ ಬರ್ತಿದ್ದಾಳೆ ಅಷ್ಟೇ. ಬರ್ದೆ ಹೋದ್ರೆ ನನ್ ಮೇಲೆ ಆಣೆ.
ಈಗ ನಾನು ಏನ್ ಮಾಡ್ಲಿ? ಅಮ್ಮ, ನಾನ್ ನಿನ್ ಮಗಳು, ಈ ಬೊಂಬೆ ನನ್ ಮಗಳು. ನನ್ಗೂ ಮಗಳಿದ್ದಾಳೆ, ನಿನ್ಗೂ ಮಗಳಿದ್ದಾಳೆ. ಇದನ್ನ ನಿನ್ ಕೈಯಾರೆ ಹೊಲ್ದೆ ಅಲ್ವಾ? ಇದು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತಮ್ಮ. ನನಗ್ ತುಂಬಾ ಇಷ್ಟ ಆಯ್ತಮ್ಮ. ಅಮ್ಮ, ನಾನು ದೊಡ್ಡವಳಾದ್ಮೇಲೆ ನಿನ್ನ ಮತ್ತೆ ಅಪ್ಪನ ಈ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ನಾನು ಹಾಕಿ ಪ್ಲೇಯರ್ ಆಗ್ತೀನಲ್ವಾ, ಆಮೇಲೆ ತುಂಬಾ ಸಂಪಾದನೆ ಮಾಡ್ತೀನಲ್ಲ, ಆಗ ನಿಮ್ಮಿಬ್ಬರನ್ನು ಕಾರಲ್ಲೇ ಕರ್ಕೊಂಡು ಹೋಗ್ತೀನಿ. ಅಮ್ಮ, ಇವತ್ತು ಸ್ಕೂಲಲ್ಲಿ ನಾನು ರನ್ನಿಂಗ್ ರೇಸಲ್ಲಿ ಗೆದ್ದಿದ್ದೇನಮ್ಮ. ಅದಕ್ಕೆ ನನಗೆ ಪ್ರೈಸ್ ಕೊಟ್ಟಿದ್ದಾರೆ. ಅಮ್ಮ, ಹಾಕಿಯಲ್ಲಿ ಫಸ್ಟ್ ಪ್ರೈಸ್ ನನಗೆ ಬಂತಮ್ಮ. ಹಾಕಿ ಅಂದ್ರೆ ನನಗೆ ಎಷ್ಟು ಇಷ್ಟ ಅಂತ ಗೊತ್ತು ತಾನೆ, ಅದಕ್ಕೆ ನನಗೆ ಪ್ರೈಸ್ ಕೊಟ್ಟರು. ನನ್ನ ಮಗಳನ್ನ ನಾನು ಈ ಕೈಯಲ್ಲಿ ಇಟ್ಕೊಂಡೇ ಬೆಳೆಸಿದ್ದೀನಿ. ಅವಳು ಹಾಕೊಳ್ಳೋ ಬಟ್ಟೆನೆಲ್ಲ ನಾನೇ ನನ್ನ ಕೈಯಾರೆ ಹೊಲ್ಕೊಡ್ತಿದ್ದೆ. ಅವಳ ಕೈ ಹಿಡಿದು ನಡೆಸೋದನ್ನ, ಮಾತಾಡೋದನ್ನ ಕಲಿಸ್ದೆ. ಒಳ್ಳೇದೇನು ಕೆಟ್ಟದ್ದೇನು ಅಂತ ಕಲಿಸ್ದೆ. ರಾತ್ರಿ ಅವಳಿಗೆ ಕಥೆ ಹೇಳಿ ನನ್ನ ಎದೆ ಮೇಲೆ ಮಲಗಿಸ್ಕೊಳ್ತಿದ್ದೆ. ಅವಳಿಗೋಸ್ಕರ ಜೀವನದಲ್ಲಿ ಕೆಲವು ನಿರ್ಧಾರಗಳನ್ನ ತಗೊಂಡೆ. ಆದ್ರೆ ಈಗ ನನ್ನ ಕೈಯಲ್ಲಿ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ವಲ್ಲ. ಒಬ್ಬಳು ತಾಯಿಗೆ ತನ್ನ ಮಗಳಿಗೋಸ್ಕರ ಯಾವ ನಿರ್ಧಾರನೂ ತಗೊಳಕ್ಕಾಗಲ್ವಾ? ಇಲ್ಲ, ನನ್ನ ಮಗಳ ಆಸೆ ಆಕಾಂಕ್ಷೆಗಳು ಸಾಯಬಾರದು.
ಅವಳು ಕೇಳ್ಕೊಂಡ ಜೀವನನ ಅವಳಿಗೆ ನಾನು ಕೊಡಿಸ್ತೀನಿ. ಅವಳು ಹಾಕಿ ಆಡೋದಕ್ಕೆ ಹೇಗಾದ್ರೂ ಸರಿ ನಾನು ಕರ್ಕೊಂಡು ಹೋಗ್ತೀನಿ. ನನಗೆ ನನ್ನ ರಾಜಿ ಭವಿಷ್ಯನೇ ಮುಖ್ಯ. ನನ್ನ ಮಗಳ ಭವಿಷ್ಯಕ್ಕೋಸ್ಕರ ನಾನು ಒಂದು ಹೆಜ್ಜೆನ ಮುಂದಿಡ್ತೀನಿ. ರಾಜಲಕ್ಷ್ಮಿ ಓದೋದಕ್ಕೆ ಮಾತ್ರನೇ ಕಾಲೇಜಿಗೆ ಬರ್ತಾಳೆ, ಹಾಕಿ ಆಡಕ್ ಬರಲ್ಲ. ನಿನ್ ಕನ್ಸನ್ನ ಗೆಲ್ಲಿಸ್ಬೇಕು ಅಂತ ಎಷ್ಟೇ ಛಲ ಇದ್ರೂ ನಿಮ್ಮಪ್ಪ ಹಾಕಿರೋ ಗೆರೆನೆ ನಿನಗೆ ಶಾಪ ಆಗಿದೆ.